ಆರಾಧನಾ ಆಗಿ ಪ್ರಭಾ ಆಗಿ ಎಲ್ಲರೂ ಮನಸ್ಸನ್ನ ಗೆಲ್ತಾ ಇದ್ದೀರಾ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಯಶಸ್ಸು ಪ್ರೀತಿ ನೋಡಿದಾಗ? ನಮಸ್ಕಾರ ಪಾಂಡವಪುರ, ಹೇಗಿದ್ದೀರಾ? ತುಂಬಾ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ. ನಾನು ಪ್ರಭಾವತಿಯಾಗಿ ಕಾಟೇರದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದ್ದೀನಿ ಅಂತ ನಾನು ಇಲ್ಲಿ ದರ್ಶನ್ ಪುಟ್ಟಣ ಸರ್ ಅವ್ರ ಜೊತೆ ನಾನು ಸ್ವಲ್ಪ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಸಿಹಿ ಮಾತುಗಳನ್ನು ಕೇಳಿ ನನಗಂತೂ ಶಾಕ್ ಆಗಿಬಿಟ್ಟಿದೆ. ನಾನು ನಿಮ್ಮೆಲ್ಲರಿಗೆ ಪ್ರಭಾವತಿ ಆಗಿಬಿಟ್ಟಿದ್ದೀನಿ. ನನ್ನ ಕಾಟರ ತಂಡಕ್ಕೆ, ತರುಣ್ ಸರ್ ಅವರಿಗೆ, ರಾಕ್ ಲೈನ್ ಸರ್ ಅವರಿಗೆ, ನನ್ನ ಪ್ರೀತಿಯ ಹೀರೋ ಸರ್ ದರ್ಶನ್ ಸರ್ ಅವರಿಗೆ ನಾನು ಯಾವಾಗಲೂ ಚಿರುಣಿ. ನನಗೆ ಕಾಟರ ಕೊಟ್ಟಿದ್ದಕ್ಕೆ, ಪ್ರಭಾ ಕೊಟ್ಟಿದ್ದಕ್ಕೆ, ನಮ್ಮ ಜನರ ಪ್ರೀತಿ ಕೊಡೋ ಹಂಗೆ ಮಾಡಿದ್ದಕ್ಕೆ ನಾನು ಯಾವಾಗಲೂ ಚಿರುಣಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಗ್ತಾಯಿದೆ ನಿಮ್ಮೆಲ್ಲರನ್ನು ನೋಡಿ. ನಿಮ್ಮೆಲ್ಲರನ್ನು ಸಕ್ಸಸ್ ಆದಮೇಲೆ ನೋಡೋದು ಒಂದು ಡಿಫ್ರೆಂಟ್ ಫೀಲಿಂಗ್. ನನ್ನನ್ನು ಹೇಗೆ ಹೇಳಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನನ್ನ ಜೊತೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆರಾಧನಾ ಅವರೇ, ಮಾತಲ್ಲಿ ಥ್ಯಾಂಕ್ ಯು ಹೇಳಿದ್ರೆ ನಾವು ನಮ್ಮ ಪಾಂಡವಪುರ ಜನರಿಗೆ ಸಾಕಾಗಲ್ಲಪ್ಪ. ಆ ಹುಕ್ ಸ್ಟೆಪ್ ಪಸಂದ್ ಆಗವನೆ, ನಮಗೆ ಆ ಹುಕ್ ಸ್ಟೆಪ್ ಪಸಂದ್ ಆಗಿದೆ. ಹಾಗಾಗಿ ಅದನ್ನು ಮಾಡಿದೆ ನಾವು ಆರಾಧನಾ ಅವ್ರನ್ನ ವೇದಿಕೆಯಿಂದ ಕಳಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ಪಸಂದ್ ಆಗವನೆ ಆರಾಧನಾ ಅವ್ರ ಸ್ಟೈಲ್ನಲ್ಲಿ. ಮ್ಯೂಸಿಕ್ ಪ್ಲೀಸ್. ಪಸಂದ್ ಆಗವನೆ ಅಂತ ಅವರು ಸಿನಿಮಾ ಲಾಂಚ್ಗಿಂತ ಮುಂಚೆ ಲಾಂಚ್ ಕಾರ್ಯಕ್ರಮದಲ್ಲಿ ಮಾಡಿದ್ರು. ಈಗ ಸಕ್ಸಸ್ ಅಂತ ಬಹಳ ಸಂಭ್ರಮದಲ್ಲಿ ನಾವು ಸೆಲೆಬ್ರೇಷನ್ಗೆ ಸೇರಿದೀವಲ್ಲ, ಈ ವೇದಿಕೆಯಲ್ಲಿ ಮತ್ತೆ ಆರಾಧನಾ ಅವರು ಆ ಹುಕ್ ಸ್ಟೆಪ್ ಅನ್ನ ನೋಡುವಂತ ಸಮಯ ಅಲ್ಲ. ಮೋಸ್ಟ್ಲಿ ಮಂಗ್ಲಿ ಅವರು ಆ ಹಾಡನ್ನ ಹಾಡಿದ್ರು. ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ ಅಂತ ಅವರೇ ಬಂದು ಹಾಡ್ಬೇಕೇನೋ ಆ ಫೀಲಿಗೆ ಅಲ್ವಾ? ಸಾಂಗ್ ರೆಡಿನಾ? ಓಕೆ, ಬರ್ಲಿ ಮ್ಯೂಸಿಕ್.